ಎಷ್ಟೊತ್ತಲ್ಲಿ ಸಿಗಾಕೊಂಡ್ರದ್ದು ಇದು? ನಿನ್ನೆ ಎಷ್ಟೊತ್ತಲ್ಲಿ? ಅದೇ ನಿನ್ನೆ ಬೆಳಿಗ್ಗೆ ಏನಾದ್ರು ಸಿಗಾಕೊಂಡಿದ್ರೆ ಸತ್ತೋಗಿರೋದು ಇದು ಬಿಸಿಲಿಗೂ ಅದಕ್ಕೂ. ಅದೇ 4 ಗಂಟೆ ಮೇಲೆ ಸ್ವಲ್ಪ ತಂಪಿತ್ತಲ್ಲ ಅದಕ್ಕೆ. ಈಗ ಏನಾದ್ರು ಬಿಟ್ರೆ ಸತ್ತೋಗ್ಬಿಡ್ತದೆ ಈ ಬಿಸಿಲಿಗೆ, ತಡಿಯಕ್ಕಾಗ್ದ. ನೋಡುತ್ತ ಅಂತಂದ್ರೆ ಇವಾಗ ಅದಕ್ಕೆ ಭಯ, ಹೊಡಿತಾರನ್ನ ಭಯ ಅಷ್ಟೇ, ಇನ್ನೇನಿಲ್ಲ. ನಾನೇನು ಬಿಡಿಸ್ತೀನಿ ಅಂತ ಅದಕ್ಕೆ ಗೊತ್ತಿಲ್ಲ, ಗೊತ್ತಾಯ್ತಾ? ನಾನು ಬಿಡ್ಸಕ್ಕೆ ಪ್ರಯತ್ನ ಮಾಡೋದು ನನ್ನನ್ನು ಕೊಚ್ಚುತ್ತೆ ಅದು. ನಾನು ಆದಷ್ಟು ಹುಷಾರಾಗಿ ಅದನ್ನು ಬಿಡಿಸ್ಬೇಕು. ಈಗ ನಾನು ಬಿಡ್ಸಕ್ಕೆ ಬಂದಿನಿ ಅಂದ್ರೆ ಕಾಪಾಡ್ತೀನಿ ಅಂದ್ಬಿಟ್ಟು ಧೈರ್ಯವಾಗಿ ಕೈ ಹಾಕ್ರೆ ನನಗೂ ಕಚ್ಚುತ್ತದು. ಅದಕ್ಕೆ ನಾನು ಕಾಪಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಪಾಪ. ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ ಒಟ್ಟಿನಲ್ಲಿ. ಇಲ್ಲ ಇಲ್ಲ ಏನಿಲ್ಲ, ಸಿಗಾಕೊಂಡಿದ್ದೀರ. ಅದು ನೋವಲ್ಲಿದೆಯಲ್ಲ ಈಗ, ಸಿಗಾಕೊಂಡಿದೆಯಲ್ಲ ಆ ಕಾರಣಕ್ಕೆ. ಈ ನೆಟ್ಗಳನ್ನ ಹಾಕೋದು ಪ್ರಯೋಜನ ಇಲ್ಲ, ವೇಸ್ಟ್ ಇದು. ತೆಗೆದ್ಬಿಟ್ರೆ ಒಳ್ಳೇದು. ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಸಿಗಾಕೊಂಡು ಸತ್ತೋಗ್ಬಿಡ್ತಾವ ಪಾಪ. ಮಾಮೂಲಿ ಇದು ಪ್ಲಾಸ್ಟಿಕ್ ಪೈಪ್ ಬರ್ತದಲ್ಲ, ಅದು ತಗೊಂಬನ್ನಿ ಪೈಪ್ ತಗೊಬನ್ನಿ. ನೀವಿರೋದೇ ಕಾಡಲ್ಲಮ್ಮ, ಇದೆಲ್ಲ ನೋಡಿ ಕಾಡ. ಇದು ಕಾಡಿಗೆ ಬಂದ್ಬಿಟ್ಟು ಹಾವು ಅಂದ್ರೇನು, ಬೇಕಾದ ಚಿರತೆಗಳೆಲ್ಲ ಓಡಾಡ್ತವೆ ಇಲ್ಲಲ್ಲ. ಇವೆಲ್ಲ ಅದ್ರದೇ ಜಾಗ, ಗೊತ್ತಾಯ್ತಾ? ಬಟ್ ಇಲ್ಲಿಲ್ಲ ಅಂದ್ರೆ ತನ್ನ ಪಾಡ ತಾನು ಎಲ್ಲೋ ಹೋಗಿರೋದು. ಇವೆಲ್ಲ ಇಲ್ಲೇ ವಾಸ ಮಾಡ್ತವೆ, ಕಲ್ಗುಡ್ಡೆಗಳಲ್ಲಿ, ಸೌದೆಗುಡ್ಡೆಗಳಲ್ಲಿ, ಹುತ್ತುಗಳಲ್ಲಿ, ಬಿಲ್ಗಳಲ್ಲಿ. ಇದ್ರಲ್ಲಿ ವಾಸ ಇದು, ಅದೇ ಮನೆ ಇವಕ್ಕೆ. ನಾವು ಹೆಂಗೆ ಈ ಥರ ಮನೆ ಕಟ್ಕೊಂತೀವೋ ಆ ಥರ ಮನೆಗಳವಕ್ಕೆ. ಅದಕ್ಕಿಂತ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ. ಅದಕ್ಕಿಂತ ಚಿಕ್ಕದಿಲ್ವಾ? ತಗೊಂಬನ್ನಿ ಹೋಗ್ಲಿ. ತುಂಡಿಲ್ವಾ ಅದ್ರದ್ದು? ಬಿಡಿಸ್ಬೇಡಿ ಸರ್, ಈಗ ಅಲ್ಲೇ ಬೇರ್ಕೊಂಡ್ರೆ ಮೈ ಈಚ್ಕೋದು ಹಂಗ ನುದ್ಕೊಂಡು ಎಷ್ಟು ಬಿಟ್ಟದಲ್ಲ ನನ್ನ ನೋಡಿ, ಅಲ್ಲಿ ಹೊಂಟಾಯ್ತು ಬಾಲ ಭತ್ತ ಈಚ್ಕೊ. ಅವರು ಅಲ್ಲಿ ಕೈ ಹಿಡ್ಕೊಂಡು ಕೈ ಭಯ
ನಾಲ್ಕು ತಗೊಂಡು ಗೊತ್ತಾ ಕೊಂಡು ಬಿಟ್ರು ಅದು ಬೂ ಎಷ್ಟು ಊದ್ಗ ನೆನ್ನೆಂದು ಮುಡಿ ಕಣದ ವಿಸನ ಬಾಯಿದೆಯೇ ಬಾರಿ ಕ್ಯಾಣ ಕ್ಯಾಣ ಕಡು ಸುರೇಶ್ ಬಂದಾಗ್ಲೂ ಬಿ ಸುತ್ತೋಗಿದ್ದಾನ ಕಥ ಅನ್ಬಿಟ್ಟು ಏನು ಮಾಡ ಅದೇನು ಇದು ಇರೋ ಒಂದು ಬೊಗ್ದ ಎತ್ತು ಬಿಡ್ತಾವನ್ಗ ಕಥ ಕೇರಿ ಗೊತ್ತಾ ಸುತ್ತೋಗದ ಏರ ಕೊತ್ತು ಕೊಟ್ಟಿದ್ದು ಏನು ಮಾಡ್ದ ತಗತ ಏನಾರು ಇಡ ಅಂದ್ಬಿಟ್ಟು ಈಗ ಅನ್ನ ತಕ್ಕ ತಲೆ ಎತ್ತು ಬಿಡ್ತೀವಿ ಅದು ತಗೊಂಡು ನಿಂತಿದ್ರು ನೋಡ್ತಾ ಆ ಕಡೆ ಬರ್ತದೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಂ ಬಿಸಲ್ಲಿ ಕಟಾಕ್ಬಿಟ್ರೆ ಸುಮ್ಮನೆ ಆಯ್ತು ಒಂದು ನಿಮಿಷ. ಸುಮ್ಮನೆ ಇದ್ರೆ ಕಟ್ ಮಾಡ್ಬಿಡ್ತೀನಿ ತೆಗೆ ಬಾ ಒಳಗಡೆ ಸುಮ್ಮನೆ ಕೂತ್ಬಿಡು. ಸುಮ್ಮನೆ ನಾನು ಮಾತಾಡ್ಕೊಂತ ಇರೋದು ಅಷ್ಟೇ. ಅದಕ್ಕೇನು ಹಾಗೇನು ಕಿವಿ ಇಲ್ಲ, ನನಗೆ ಏನು ಮಾತಾಡೋದು ಗೊತ್ತಾಗಲ್ಲ, ಅದಕ್ಕೆ ಕೇಳಲ್ಲ. ಕಣ್ಣು ಮಾತ್ರ ಅದಕ್ಕೆ ಹಾಂ ಕಣ್ಣು ಮತ್ತು ನಾಲ್ಗೆಲ್ಲಿ ಗುರ್ತಿರ್ತದೆ, ಕಿವಿ ಅನ್ನೋ ಹಂಗ ಇರಲ್ಲ ಅವುಗಳಿಗೆ. ದೊಡ್ಡ ದಾರ ತಗೊಡ್ದು ಟೇಸ್ಕ ಅದಕ್ಕೆ ಅದು ದೊಡ್ಡದು ಬೇಡ ಅಂತದ್ದು ಬಂದ್ಬಿಡ್ತಾನೆ ಕಡ್ದು ಹೋಯ್ತಾರೆ ನೋಡಿ. ಸುಮ್ಮನೆ ಅಲ್ಲಿ ಕಿತ್ಕೊಳ್ಳೋದು ಮೈಕೈನೆಲ್ಲ ನೋಡಲಿ ಅಡಿದು ಬರ್ಬೇಕಲ್ಲ ಇದೇನು ಬಂದಿಲ್ಲ. ಅದ್ರಿಗೆ ಎತ್ತಿರ ಅಂದಕ್ಕೆ ಸೊತ್ತಾಗಿರೋದು ನಾನೇ ಅನ್ನ ನೋಡಿದೆ ಏನ್ ಆ ರೀತಿತ್ತು ಏನ್ ಮಗತ ಸೊತ್ತವಿದ್ದಾನಕತ್ತ ಏನು ಇದೆ ಸದ್ದಿದ್ದೆ ಮನ್ಗದ ಅನ್ಬಿಟ್ಟು ಘಟ ಆಯ್ತು ಬೊಗ್ದಾತವ ನೋಡಿ ಬಿದ್ದ ಜಡ ಬೊಗ್ದ ಎದ್ದು ಬಿಟ್ಟು ಒಡೆ ಕಡ್ಡಿ ಎತ್ತನಂತ ಅದು ತಲೆ ಎತ್ತಾಗಿ ಸಾಂಬಾರು ಎತ್ತಾಗ ಓಡೊಂಟದು ಬೊಬ್ಬಾಯಿ ಜೀವ ಮಾಡ್ಕೊಂಡು ಈ ಕಾಲಕ್ಕೆ ಸೇಯಲ್ಲದು. ಎಂತ ಜಾಕ್ ಬಂದು ನೋಡಪ್ಪ ಅಂತ ಬಲಗಳಿಗೆ ಈ ಚರ್ಕೊಂಡು ತಲೆ ಚರ್ಕೊಂಡು ನೋಡಿ ಕೋಳಿ ಗಿಳಿ ಫಸಲು ತಿಂತಿದಕ್ಕ ಈಚೆಗೋಗದಾಗ ಅಲ್ಲಿ ಒಳಗಿರ್ಲಿ ಅಂದ್ಬಿಟ್ಟು ಮೊದಲು ಒಂದು ಹಿಂಗೆ ಸಿಗೋದು ಕಚರೆ ಐತೆ ಕೊಡಿ. ಈಗ ನೀರು ನೀರು
ಇರ್ತೈತೆ ಅದು. ಸಾಕು ಸಾಕು. ಇಲ್ಲ ಬಿಡಿ ಇಲ್ಲ ಆಯ್ತು. ಸ್ವಲ್ಪ ಹಿಡ್ಕೊಂಬಿಡಿ ಮೇಲೆ ಈಗ ಚೀಲ ಮಾತ್ರ ಸ್ವಲ್ಪ ಹಿಡ್ಕೊಳ್ಳಿ ನೇರವಾಗಿ ಏನಿಲ್ಲ ಈಗ ಸ್ವಲ್ಪ ಎಲ್ಲಿ ಹಿಡ್ಕೊಳ್ಳಿ. ಅದು ಲೂಪ್ ಹಾಕೊಂಡ್ರೆ ಕಲ್ಲೊಡಗೆ ಹೋಯ್ತಾ ಅದೀಗ ಹೋಗಿದೆ ಬಾಯಿ ನೋಡುವ ಬಾಯಿನ ಕಿತ್ಕೊಬಿಟ್ಟದ. ಎಳ್ಳಾದಾಗ ಗುಂಬಿಡ್ತ ಮುಂದ್ಕ ಜಾನ್ವಾಗಿರಿ ಸರ್ ಹೇಳ್ಕತ್ತ ಅದ ಮುಂದೆ ಈಗ ಹೋಯ್ತದ. ಎರಡು ತಿಂದಿದ್ದ ಹಂಗೆ ನೋಡ್ಕೊತಾಳೆ ನನ್ನ ಕಡೆ ಬಂದ್ಬಿಡೋದು. ಇಲ್ಲ ಇಲ್ಲ ನಿಗ್ರಕ ಇದು ಓದ್ತಾ ಬಲ ಕೂದಿಕ್ಕಪ್ಪ ಆಯಿತು. ರಾತ್ರಿಯಲ್ಲಿ ನಿಂಗಿಟ್ಟ ಬಿಡಿಸಿ ಅಂತಿದ್ದು ವಾಚಿಗೆ ಹಸಿ ಹಾಕೊಂಬಿಡ್ತು. ಸರಾಗೋಯ್ತು ಇದೆಲ್ಲ ಡ್ಯಾಮೇಜ್ ಆಗಿಲ್ಲ ಒಟ್ಟು ಏನಾಗಿದೆ ಚೆನ್ನಾಗೈತೆ ಅದು ಅನ್ನ ತಿಂದಿಚ್ಚರ ಸ್ವಲ್ಪ ಬ್ಲಡ್ ಬಂದಿಲ್ಲ ಸ್ವಲ್ಪ ತರ್ಚಿರೋ ಗಾಯ ಥರ ಆಗೈತೆ. ಅದು ಒದ್ದಾಡ್ಬಿಟ್ಟು ಅಲ್ಲ ನೂಲ್ಕತ್ತಿತ್ತಲ್ಲ ಮುಡ್ಸ್ಕೊಳಕ್ಕಾಗದೆ ಹೋಯ್ತು. ಇದು ನೂಲ್ಕೊಬಿಟ್ಟು ಪ್ಲಾಸ್ಟಿಕ್ ಅಲ್ಲ ಅದು ತುಂಬಾ ಗಟ್ಟಿ ಇರ್ತದೆ. ಮೊದಲು ಈ ಬಲೆನ ತೆಗೆದ್ಬಿಡಿ ಬೇಡ. ಏನ್ ಸೇಫ್ಟಿಗೋಸ್ಕರ ಹಾಕೊಂಡಿದ್ದೀರಾ ಇದನ್ನ? ಕೋಳಿಗಳು ತಿನ್ಬಿಡ್ತಾವಂತ. ಕೋಳಿ ಮೇಯ್ಕತ್ತಿದ್ದು ಅಲ್ಲ ಅದು ನಿಮ್ಗೆ ದಿನ ಏನಾಗ್ತದೆ ಬಿಸಿಲಿಗೂ ಮಳೆಗೂ ಇದೆಲ್ಲ ಹೋಗ್ಬಿಡ್ತದೆ. ಯಾವ್ದು ಹೇಳಿ ಬಲೆ ಕಟ್ಟಾಗ ಹೋಗ್ತದೆ. ಬೇಸ್ ಹಂಗೂ ಕೋಳಿ ಬಂದೇ ಬರ್ತಾವಲ್ಲ. ಫಸಲ್ ಮಾಡೋದು ಬುಟ್ಟದೊಳಗೆ ಆಮೇಲೆ ಪೈಪ್ನೆಲ್ಲ ತಿನ್ಕತ್ತಿದ್ದು ಸರ್. ತಿಂದಿದೆ ಏನೋ ಹತ್ರ ಹತ್ರ ಬರ್ತಾರೆ. ನಾಳೆ ಇಲಿಯಲ್ಲ ಕಪ್ಪೆ. ಇದು ಕಪ್ಪೆ ಹಿಡಿಲಿಕ್ಕೆ ಬಂದು ಫೋರ್ಸಲ್ಲಿ ಸಿಗಾಕೊಂಡಿರೋದು. ಒದಿಕ ಬಂದು ಹೊಟ್ಟಿಸ್ಕೊಂಡು ಕಪ್ಪೆ ಎಲ್ಲ ಆರ್ಬಿಟ್ಟೈತೆ ನೆಗದು ಜಿಗಿದು ಇದು ಸಿಗಾಕೊಂಡೈತೆ ಅಷ್ಟೇ. ಮತ್ತು ಒಟ್ಟು ಜೀರ್ಣ ಆಗ್ಲಿಲ್ಲ ಅದು. ಒಟ್ಟನು ಬಂದ್ಬಿಡ್ತು ಅನ್ನೂರ್ಕೊಬಿಡ್ತಲ್ಲ ಬಲ. ಹೊಡೆ ಹರ್ಕಂಡ್ರೆ ಮಾತ್ರ ಅದು ಗೊತ್ತಾಗುತ್ತಕ್ಕ ನೋಡ್ದಲ್ಲಿ ಗುಡ್ಸ್ ಹಾಕೊಂಡ ಇದು ಹೊಡೆ ಹಾಕೊಂಡಾರ ಅಂತ. ನಮ್ದು ಅಷ್ಟೇ ಬಿಡ್ಸಕ್ ಬಂದಾರಂತ ಅದಕ್ಕೇನು ಗೊತ್ತಪ್ಪ. ಪ್ರಾಣಿ ಅದು ಗೊತ್ತಾಗಲ್ಲ ಅದಕ್ಕೆ. ಇಲ್ಲ ನಾನು ಇದಕ್ಕೆ ಅಷ್ಟೊಂದು ಸೇಫ್ಟಿ ಮಾಡ್ಕೊಂತಿದ್ದೆ ಪೈಸೆಲ್ಲ ಪ್ರಾಣಿಗಳಿಗೆ ಗೊತ್ತಾಗಲ್ಲ. ನಾವು ಕೇರ್ಫುಲ್ ಆಗಿ ನಾವು ಮಾಡ್ಬೇಕು ಕೆಲಸ ಅಷ್ಟೇ.